ನನಗೇ ಸಿಕ್ಕಿಲ್ಲ, ಇವರಿಗೆಲ್ಲ ಹುಡುಕಿ ಕೊಡೋದು, ಇವರಿಗೆ ಬುದ್ಧಿ ಇಲ್ಲ ಅಂದೊಡನೆ ಏನು ಮಾಡಿದನಂತೆ ಆ ಶಬ್ದದಲ್ಲಿ ನೋಡಿ. ಆದ್ದರಿಂದ ಹನುಮನಿಗೆ ಬೇಸತ್ತು, ಅವನು ಮಾಡಿದ ಗುಡಿ ಒಳಗೆ ಹನುಮನ ಮುಖ ಏಕೆ ಸೊಟ್ಟು, ಈ ಹುಡುಗಿಯರ ಕಾಟಕ್ಕೆ ಬೇಸತ್ತು. ಇಂಥ ಜಾಗದಲ್ಲಿ ಆ ರೀತಿಯ ದೇವರ ಮೇಲೆ ಹರಕೆ ಹೊರೋದಕ್ಕಿಂತ ಪರಿಶ್ರಮದ ಮೇಲೆ ಹರಕೆ ಹೊರಬೇಕು ಅಂತ ತೋರಿಸಿಕೊಟ್ಟಿದ್ದು ಇದು ಯಾರಪ್ಪ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಮೊನ್ನೆನೂ ತನ್ನ ಹುಟ್ಟು ಹಬ್ಬಕ್ಕೆ ಪ್ರಧಾನಮಂತ್ರಿ ಮೊಟ್ಟ ಮೊದಲು ಮಾಡಿದ್ದು ತನ್ನ ತಾಯಿ ಹತ್ತಿರಕ್ಕೆ ಹೋಗಿ ಅವಳಿಗೆ ನಮಸ್ಕಾರ ಮಾಡಿ ಅವಳ ಜೊತೆಯಲ್ಲಿ ಕುಳಿತು ಗಲ್ಲ ಹೀಗೆ ಅನಿಸ್ಕೊಂಡು ಬಂದಂತಹ ಒಂದು ಹುಡುಗ. ತಾಯಿ ತಂದೆಗಳಿಗೆ ಯಾರು ಬೆಲೆ ಕೊಟ್ಟು ಬದುಕುತ್ತಾರೆ ಅಂಥವರು ಹೇಗೆ ಬಾಳ್ತಾರೆ ಅನ್ನುವುದಕ್ಕೆ ಇದಕ್ಕಿಂತ ನಮಗೊಂದು ದೊಡ್ಡ ಉದಾಹರಣೆ ಬೇಕಾ? ಇದು ಶಿಕ್ಷಣ, ಇದು ತಂದೆ ತಾಯಿಗೆ ತರ್ತಕ್ಕಂಥ ಲಕ್ಷಣ, ಇದು ನಮ್ಮ ರಾಷ್ಟ್ರಕ್ಕೆ ತರ್ತಕ್ಕಂಥ ಒಂದು ಲಕ್ಷಣ. ಆದ್ದರಿಂದ ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ದೇಶಗಳಲ್ಲಿ ನಾವು ಯೋಚಿಸ್ತೀಯ. ಅದಕ್ಕೆ ನಮ್ಮ ಕನ್ನಡದ ಗಾದೆಯ ಮಾತಿದೆ, ಎದೆ ತೆರೆದ ತಾಯಿ, ಕದ ತೆರೆದ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳು ಇದ್ದರೆ ಮನೆ ಸದಾ ಸುಖವಾಗಿರುತ್ತೆ. ಹಳ್ಳಿಯವಳ ಭಾಷೆ ಇದು. ಎದೆ ತೆರೆದ ತಾಯಿ, ಕದ ತೆರೆದ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳು ಇದ್ದರೆ ಮನೆ ಸದಾ ಸುಖವಾಗಿರುತ್ತೆ. ಯಾಕೆ? ತಂದೆ ತಾಯಿ ಎಂದರೇನು? ಹೊರಲಾರದೆ ಹೊತ್ತು, ಹೆರಲಾರದೆ ಹೆತ್ತು, ಅಳುವುದೆಲ್ಲ ಹತ್ತು, ನಗುವುದೆಲ್ಲ ನುಂಗಿ, ತೇದಟ್ಟು ತಂಪು ಕೊಡುವ ಚಂದನ ತಂದೆ ತಾಯಿ. ಅಂತಹ ತಂದೆ ತಾಯಿಗಳಿಗೆ 10 ದೇವರ ಪೂಜಿಸುವ ಮುನ್ನ ಹೆತ್ತ ತಂದೆ ತಾಯಿಯೇ ಪೂಜಿಸು. ಹಾಗಿದ್ದ ಮೇಲೆ ತಂದೆ ತಾಯಿಯಿಂದ ಮಕ್ಕಳಿಗೆ ಏನು ಕೊಟ್ಟಿದ್ದೀವಿ ಅಂತ ಕೇಳಿದರೆ, ತಂದೆ ತಾಯಿ ಮಕ್ಕಳಿಗೆ ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ಡು ಕೊಟ್ಟಿದ್ದಾರೆ, ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ, ಮನೆ ಅನ್ನುವ ಶೆಡ್ಡು ಕೊಟ್ಟಿದ್ದಾರೆ, ಬಿತ್ಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದಾರೆ, ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ, ಕಣ್ಣು ಹೊಡೆದದ್ದೇ ಆದರೆ ಹುಡುಗರಿಗೆ ಗುಡ್ಡು ಕೊಟ್ಟಿದ್ದಾರೆ. ಗುಡ್ಡು ಕೊಟ್ಟು ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನು ಮಕ್ಕಳು ಗೆಟಪ್ ಅಂತ ಹೇಳಬೇಕೆ ಹೊರತು ಶಟಪ್ ಅನ್ನಬಾರದು. ಕಮಪ್ಪನ್ನಿ, ಸಮಪ್ಪನ್ನಿ, ಬಕಪ್ಪನ್ನಿ, ಪಿಕಪ್ಪನ್ನಿ ಅನ್ನುವುದಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳೇನು ಕೊಟ್ಟಿದ್ದಾರೆ ಎನ್ನುವುದನ್ನು ಇದನ್ನು ತಿಳಿಸಿದರೆ ಯಾವ ಮಕ್ಕಳು ತಾನೇ ತಲೆ ಹೀಗೆ ತಗ್ಸೋದಿಲ್ಲ ಹೇಳಿ? ತಗ್ಗಿಸುತ್ತಾರೆ. ಅದು ಬಿಟ್ಟುಬಿಟ್ಟು ನಾವೇ ಮಕ್ಕಳಿಗೆ ದಾರಿ ತಪ್ಪಿಸೋದಕ್ಕೆ ಹೊರಟಿದ್ದೇ ಆದರೆ ನಾನು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ನಿಮ್ಮ ಸ್ಮೃತಿ ಒಳಗೆ ಏನು ಶಬ್ದ ಧೃತಿಯಿಂದಿದ್ದರೇನು, ಮೊನ್ನೆ ನಡೆದ ಕೊಲೆಯ ಶ್ರುತಿಯ ಕತೆ ನಮ್ಮ ಕಣ್ಣು ಮುಂದಿದೆ. ದುರಂತಗಳಿಗೆ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೇವೆ. ಭಾಳ ಎಚ್ಚರಿಕೆಯಲ್ಲಿರಬೇಕು. ಶಿಕ್ಷಣ ಸಂಸ್ಥೆಗಳಲ್ಲಿ ಕೇಟಿಗಟ್ಟಿ ಬರೀತಾರೆ, ಆ ಹುಡುಗಿ ಜಡೆ ಹಾಕ್ಕೊಂಡಿದ್ದಂಥವಳು ಪರೀಕ್ಷಾ ಕೊಠಡಿಗೆ ಬಂದಿದ್ದಾಳೆ, ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದೆ. ಸಾತ್ವಿಕ ಸತ್ಯದ ಪ್ರತಿಪಾದನೆ ಮಾಡುವಂಥ ಒಬ್ಬ ಶಿಕ್ಷಕ ಆತ ಶಾಲೆಗೆ ಪರೀಕ್ಷಾ ನಿಯಂತ್ರಣಕ್ಕೆ ಅಂತ ಒಳಗೆ ಹಾಕಿದಾಗ ಕೈ ಹೀಗೆ ಕಟ್ಟಿಕೊಂಡು ಹಾಗಿಂದ ಹೀಗೆ ಓಡಾಡುವಾಗ ನೋಡ್ತಾನೆ ಈ ಹೆಣ್ಣು ಮಗಳು ಆ 3-4 ದಿನಗಳ ಹಿಂದೆ ಶಾಲೆಗೆ ಬಂದಂಥವರು ಪರೀಕ್ಷಾ ದೃಷ್ಟಿಯಾದದ್ದರಿಂದ ಶಾಲೆ ಇಲ್ಲ ಅಂದಾಗ ಜಡೆ ಬಿಟ್ಟಿಕೊಂಡಿದ್ದ ಹುಡುಗಿ ಬಾಪ್ ಕಟ್ ಬಿಟ್ಟುಕೊಂಡು ಬಂದಿದೆ. ಮಾಸ್ತರ ಗಮನಿಸಿದ, ಮಗು ಆಸೆ, ಒಂದು ಖುಷಿ ಅಂತ ಹೇಳಿ ಅವರಷ್ಟಕ್ಕೆ ಅವರೇ ಹೋದರೆ ಆ ಹೆಣ್ಣು ಮಗಳು ಸ್ಮೈಲ್ ಅಂತ ನಕ್ಕಿದ್ದಾಳೆ. ಅಷ್ಟು ದೂರ ಹೋಗಿ ಇಷ್ಟು ದೂರ ಬರಬೇಕಾದರೆ ಪರಮಾಶ್ಚರ್ಯ, ಬಾಪ್ಕಟ್ ಬಿಟ್ಟುಕೊಂಡ ಹುಡುಗಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ಮೇಲ್ಗಡೆ ಮೊದಲನೇ ಪ್ರಶ್ನೆಯನ್ನು ಸುಮ್ಮನೆ ಹೀಗೆ ಓದುತ್ತಾಳೆ. 1 ನಿಮಿಷ ಸುಮ್ಮನಾಗುತ್ತಾಳೆ, ಆಮೇಲೆ ಬರೆಯುತ್ತಾಳೆ. ಇವರು ಹೋದರು, ಮತ್ತೆ ಬಂದರು. ನೋಡಿದ ಮೇಲೆ ನೋಡ್ತಾನೇ ಇದ್ದಾರೆ. ಮೊದಲನೇ ಪ್ರಶ್ನೆ ಆದಮೇಲೆ 2ನೇ ಪ್ರಶ್ನೆ, 2ನೇ ಪ್ರಶ್ನೆ ಆದಮೇಲೆ 3ನೇ ಪ್ರಶ್ನೆ. ಆ ಮಾಸ್ಟರ್ ಒಂದು ಅನುಮಾನ ಬಂತು. ಏನಂತ ಅಂದರೆ, ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ಇದ್ದರೆ ಯಾವ ಪ್ರಶ್ನೆ ಸುಲಭವಾಗಿ ಉತ್ತರ ಬರೆಯೋದಕ್ಕೆ ಗೋಚರಿಸುತ್ತೋ ಅದಕ್ಕೆ ಉತ್ತರ ಬರೆದು ಬಿಡುವುದು ಸಹಜ ಪ್ರಕ್ರಿಯೆ. ಆದರೆ ಮೇಲೆ ಪ್ರಶ್ನೆ 1, 2, 3 ಅಂತಲೇ ಹೇಳಿಕೊಂಡು ಬರ್ತಿದ್ದಾಳೆ. ಒಂದಾದಂತ ಒಂದು ಉತ್ತರ ಬರೀತಾಳೆ ಅಂತ ಹೇಳಿದರೆ ಮತ್ತೆ ಹೀಗೆ ಅಂದ್ಕೊಂಡು ಹಾಗೆ ಬರ್ತಾರೆ. ಬಂದು ಹೀಗೆ ನೋಡಿದರೆ ನೀವು ಗಾಬರಿ ಆಗ್ತೀರಿ. ನಾನು ಓದಿದ್ದೇನೆ, ನನಗೆ ಗಾಬರಿ ಇಲ್ಲ. ಆದರೆ ಆ ಹುಡುಗಿಯೂ ಗಾಬರಿ ಆದಳು. ಯಾಕೆ ಗೊತ್ತಾ? ಹೀಗೆ ನೋಡಿದ ಕೂಡಲೇ ಅವ್ರಿಗೆ ಆಶ್ಚರ್ಯ ಆಯಿತು. ಕೊಂಚ ಗಾಳಿ ಬೀಸಿದೆ, ತಲೆ ಹೀಗಂದಿಯಾಳೆ. ಅಂದಾಗ ನೋಡಿದರೆ ಕಿವಿಯಲ್ಲಿ ಏರ್ಫೋನ್ ಇಟ್ಟುಕೊಂಡು ಅವರ ತಂದೆ ತಾಯಿಗಳು ಹೊರಗಡೆ ಒಬ್ಬ ಹುಡುಗನನ್ನು ಕರೆಸಿ ಇವಳು ಒಳಗಿಂದ ಪ್ರಶ್ನೆಯನ್ನು ಓದ್ತಾ ಇದ್ದರೆ ಅವನು ಹೊರಗಡೆಯಿಂದ ಉತ್ತರ ಕೊಟ್ಟರೆ ಅದನ್ನು ಬರೆಯುವುದಕ್ಕೆ ಹಣ ಕೊಟ್ಟಿರಿಸ್ಕೊಂಡು ಕೂತಿದ್ದಾರೆ. ಹುಡುಗಿ ಬರೀತಾಳೆ. ಯಾರು ತಪ್ಪು? ಯೋಚನೆ ಮಾಡಿ. ತಂದೆ ತಾಯಿಗಳ ತಪ್ಪೆ? ವಿದ್ಯಾರ್ಥಿ ತಪ್ಪೆ? ಇಲ್ಲ ಅದನ್ನು ಪತ್ತೆ ಮಾಡಿದ ಮಾಸ್ಟರ್ ತಪ್ಪೆ? ಕೊನೆಗಾದ ದುರಂತ
ನಿಮ್ಗೆ ಗೊತ್ತಿಲ್ಲ, ಮೇಷ್ಟ್ರು ಪ್ರಾಣ ಕಳ್ಕೊಳ್ಬೇಕಾಯಿತು. ಆ ಕಥೆ ಇದು ಬೇಡ. KT ಗಟ್ಟಿಯವರು ಬರೆದಿರುವ ಪ್ರಜಾವಾಣಿ ಪತ್ರಿಕೆಯನ್ನು ಓದಿ ನಮ್ಮ ಸ್ವಾಮಿ ಸಹೋದರರಿಗೆ ಹೇಳ್ತೀನಿ, ನೀವು ದಯವಿಟ್ಟು ಅಂತ ಅದನ್ನು ಗಮನಿಸಿ, ಬಂದಾಗ ನೆನಪು ಮಾಡಿ, ಮಕ್ಕಳಿಗೆ ಓದಿಸಿ, ತಂದೆ ತಾಯಿಗಳನ್ನ ಕರೆಸಿ. ಪೇರೆಂಟ್ಸ್ ಡೇ ಅಂತ ಕರೆದರೆ ತಂದೆ ತಾಯಿಗಳು ಬರೋಲ್ಲ, ಶಾಲೆಯವ್ರಿಗೆ ಅದೊಂದು ಕಷ್ಟ. ಪೇರೆಂಟ್ಸ್ ಡೇ ಅಂತೇಳಿ ಗೋಗರಿಬೇಕು. ಅವರ ಹೆತ್ತ ಮಕ್ಕಳಿಗೆ ಕಳಿಸಿರುವ ವಿದ್ಯೆಯನ್ನು ಅವರ ಅಪ್ಪ ಅಮ್ಮನೇ ನೋಡಕ್ಕೆ ಬರಲ್ಲ ಅಂತ ಹೇಳಿದರೆ ಬೇರೆಯವ್ರು ಬಂದೇನು ಸುಖ? ಇದು ಯಾರ ಡೇ? ಪೇರೆಂಟ್ಸ್ ಡೇ. ಬರೋದಿಲ್ಲ. ಒಂದಕ್ಕೆ ಬರ್ತಾರೆ, ಏನಾದರೂ ಮಕ್ಕಳು ಹೋಗಿ ಚಾಡಿ ಹೇಳಿದರೆ ಆಗ ಅದರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಓಡಿ ಬರ್ತಾರೆ. ಓಡಿ ಬರೋದ್ರ ಜೊತೆಗೆ ಏನು ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅನ್ನೋವರೆಗೂ ಬರ್ತಾರೆ. ಚಿಕ್ಕಮಗಳೂರಿನಲ್ಲೇ ನಡೆದಿದೆ ಮೊನ್ನೆ. ಇಲಾಖೆ ಬೇಡ, ಘಟನೆ ಕೇಳಿ. ನನ್ನ ಪ್ರಸಾದ್ ಯಾರ್ದೋ ಅದೊಂದು ಕೇಳ್ತಾನೆ ಆತ್ಮೀಯವಾಗಿ, ಅವ್ನಿಗೆ ಉತ್ತರ ಹೇಳಕ್ಕಿದ್ದೀನಿ. ಪ್ರಾಂಶುಪಾಲರೇ ಬಂದಿದ್ದರು. ಮೊಬೈಲ್ಗಳನ್ನು ಶಾಲೆಗೆ ತರಬಾರದು ಅನ್ನೋದು ನೀವು ಮಾಡಿಕೊಂಡಿದ್ದಕ್ಕೆ ಒಂದು ಹೆಣ್ಣು ಮಗಳು ಮೊನ್ನೆ ಗಲಾಟೆ ಮಾಡಿದ್ದಾಳೆ, ಮೊಬೈಲ್ ತಂದು ಬಿಟ್ಟಿದ್ದಾಳೆ. ಅದನ್ನು ಪ್ರಾಂಶುಪಾಲರ ಪಕ್ಕಕ್ಕೆ ತೆಗೆದಿರಿಸಿದರೆ ಅವರ ಅಪ್ಪ ಅಮ್ಮನ ಕರೆಸಿದರೆ ಅವರ ತಾಯಿ ಒಂದು ಇಲಾಖೆಯಲ್ಲಿ ಆಕೆ ಅಧಿಕಾರಿಣಿ. ಬಾಯಿ ಬಂದಾಗ ಅವರನ್ನು ಪ್ರಾಂಶುಪಾಲನ ಗಲಾಟೆ ಮಾಡಿ, ನನ್ನ ಮಕ್ಕಳಿಗೆ ನಾತೆ ಕೊಟ್ಟಿದ್ದೇನೆ, ನೀವು ಯಾರು ಕಿತ್ಕೊಳ್ಳೋದಕ್ಕೆ? ನಾನು ಯಾವ ಡಿಪಾರ್ಟ್ಮೆಂಟ್ ಇದ್ದೀನಿ ಗೊತ್ತಿದೆಯಾ ನಿಮಗೆ ಅಂತ ರೇಗಾಡಿದ್ದಾಳೆ. ಅವ್ರು ಹೇಳಿದ್ದಾರೆ, ಏನು ಬೇಕಾದರೂ ಹೇಳ್ಕೊಳ್ಳಿ ಮೇಡಮ್, ಶಿಸ್ತನ್ನು ಪಾಲಿಸಲೇಬೇಕು, ನಿಯಮ ಬಿಟ್ಟು ಹೋಗೋದಿಲ್ಲ ಅಂತಂದರೆ ಮಕ್ಕಳನ್ನೆಲ್ಲ ಕರೆದು ಇನ್ಮೇಲೆ ನೀವೇನು ತರಬೇಕಾದ ತೊಗೊಂಬನ್ನಿ, ನಾನಿದ್ದೀನಿ ಅಂತ ಹೇಳಿದ ಮೇಲೆ ಏನು ಮಾಡಬೇಕು? ಭಗವಾನ್ ಏನು ಮಾಡಬೇಕು? ಪ್ರಾಂಶುಪಾಲರು ಏನು ಮಾಡಬೇಕು? ನೀವೇನು ಮಾಡಬೇಕು? ಬೇಲಿಯೇ ಎದ್ದು ಹೊಲ ಮೇಯ್ದೊಡೆ ಅಂತ ಅಪಾಯ ಸ್ಥಿತಿಯಲ್ಲಿ ಇದ್ದೀವಿ ಎನ್ನುವುದನ್ನು ಪೇರೆಂಟ್ಸ್ಗಳು ಮರೆಯಬಾರದು. ನಮ್ಮ ಮಕ್ಕಳಿಗೆ ಶಿಕ್ಷಣ ಬರಬೇಕಾದ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಹೇಗಿರಬೇಕು ಅನ್ನೋದಕ್ಕೆ ಬದಲಾವಣೆ ಆಗುತ್ತಿರುವ ಇವತ್ತಿನ ಕಾಲ ಅಂತ ಕೊಟ್ಟಿದ್ದಾನಲ್ಲ ನಮ್ಮ ಭಗವಾನ್ ರಾಯ, ಅದನ್ನೇ ಹಿಡ್ಕೊಂಡು ಮತ್ತೆ ಹಿಂದಕ್ಕೆ ಹೋಗ್ತಿದ್ದೀನಿ. ಬೆಂಗಳೂರಿಗೆ ಹೋಗಿ ಶಂಕರ ಮಠ ಅಂತಿದೆ, ಒಂದು ಸತಿ ಒಳಗೆ ಹೋಗಿ, ಏನು ಗಂಟು ಕಳೆದೋಗಲ್ಲ, ಹೋಗಿ ಸಿನಿಮಾ ಟಾಕೀಸ್ ಹತ್ರ ನಿಂತ್ಕೊಂಡು ಸರ್ಟಿಫಿಕೇಟ್ ಸಿನಿಮಾ ನೋಡೋದಕ್ಕೆ 3 ಗಂಟೆ ನಿಂತ್ಕೊಂಡು ಬ್ಲಾಕಲ್ಲಿ ಟಿಕೆಟ್ ತಗೊಳ್ತೀವಲ್ಲ, ಹೋಗಿ ಒಳಗಡೆ ನೋಡಿ. ಅಲ್ಲಿ ಗುರುಗಳು ಅಂತಿದ್ದಕ್ಕೆ ಅವ್ರು ಭಾವಚಿತ್ರ ಹಾಕೋದಕ್ಕೆ ಮೊಳೆ ಹೊಡೆದಿದ್ದಾರ ಅಂತ ಅಂದ್ಕೊಂಡಿದ್ವಿ. 100 ಮೊಳೆ ಹೊಡೆದಿದ್ದಾರೆ ಗೋಡೆಗೆ. ಯಾಕೆ ಅಂತ ಕೇಳಿದ್ವಿ. ನಾವು ವೇದ ಕಲಿಬೇಕು ಅಂತ ಹೋದಾಗ ಅವ್ರು ಹೇಳಿದ್ವಿ, ಗುರುಗಳದ್ದು ಇಲ್ಲಪ್ಪ, ಪಾಠ ಕಲಿಯೋರ್ಗಾಗಿ ಮೊಳೆ ಹೊಡೆದಿದ್ದೀವಿ. ಏನು ಹಾಗಂದ್ರೆ ಅಂದರು, ಜುಟ್ಟು ಬಿಡಬೇಕು, ಪಾಠಕ್ಕೆ ಬರಬೇಕಾದರೆ ತಣ್ಣೀರಿನ ಸ್ನಾನ ಮಾಡಬೇಕು, ಪಂಚ ಸೊಂಟಕ್ಕೆ ಕಟ್ಟಬೇಕು, ಕಾಫಿಯೂ ಇಲ್ಲ, ಟೀ ಮೊದಲೇ ಇಲ್ಲ, ಕಷಾಯ ಮೊದಲೇ ಇಲ್ಲ, ಹಾಲು ಕೊಡೋದೇ ಇಲ್ಲ, ತಣ್ಣೀರಿನಲ್ಲಿ ಮುಳುಗೆದ್ದು ಕೂತು ಕೂಡಲೇ ಮೂಗಿಡಿಬೇಕು, ಬಾಯಿ ಮುಚ್ಕೋಬೇಕು, ಮಂತ್ರ ಹೇಳಬೇಕು, ಹಣೆ ಪಟ್ಟಿ ಹಾಕ್ಕೊಳ್ಬೇಕು, ಸೊಂಟ ಗಟ್ಟಿಗೆ ಇಟ್ಕೊಳ್ಬೇಕು, ಕಂಠ ಜೋರಾಗಿರಬೇಕು, ಕುಕ್ಕರ್ ಬಡಿಯಬೇಕು, ಬರ್ಕೊಳ್ಳುವ ಹಾಗಿಲ್ಲ, ಬಡ್ಕೊಳ್ಳೋದೊಂದೇ ಕೆಲಸ, ನೀವು ಕೇಳ್ಕೊಳ್ಬೇಕು, ಬಡ್ಕೊಳ್ಳೋದ್ರ ಮೂಲಕವೇ ನೀವು ಬದಿ ಒಳಗೆ ಅದನ್ನು ಇಟ್ಕೊಳ್ಬೇಕು. ಪೆನ್ನು, ಪುಸ್ತಕ, ಸ್ಲೇಟು, ಮಣ್ಣಾಂಗಟ್ಟೆ ಇಲ್ಲ, ಎದುರಿಗೆ ಮರಳು ಹಾಕಿದ್ದೀವಿ ಅಂದರು. ಏನು ಮುಂದೆ ಆ ರೀತಿಯಾಗಿ ಬೆಳಿಗ್ಗೆ ಕುಳ್ಳರಿಸಿ ಮುಂದುಗಡೆ ಮರಳು ಹಾಕಿ ಹುಡುಗನನ್ನು ಕುಳ್ಳರಿಸಿ ಜುಟ್ಟಿಗೂ ಮೊಳೆಗೂ ದಾರ ಕಟ್ಟಿ ಮುಂದಿರುವ ಮರಳಿನ ಮೇಲೆ ಬೆರಳಾಡಿಸಿ ಕೊರಳಾಡಿಸಿ ಕರಳು ಚುರುಕನ್ನಿಸಿ ಕಿವಿಗೆ ಸೊದೆಯಾಗಿ ಮನೆಗೆ ಸಂತರ್ಪಣೆ ಮಾಡಿಕೊಳ್ತಕ್ಕಂತಹ ವಿದ್ಯೆಗಳನ್ನು ಅವತ್ತು ಕಲಿಸಿದರಂತೆ. ಆ ಶಿಕ್ಷಣದ ಅವತ್ತಿನ ಸ್ಥಿತಿ ಇವತ್ತಿದೆಯೇ? ಅದನ್ನು ಕೊಟ್ಟರೆ ನೀವು ಒಪ್ಕೊಳ್ತೀರಾ? ಮಾರ್ಕ್ಸ್ ಬರಬೇಕು ಅಂತಿದ್ದೀರಿ, ರಿಮಾರ್ಕ್ಸ್ ತರೋದೇ ಜಾಸ್ತಿ ಆಗಿದೆ ನಮ್ಮ ಮನೆಯ ಮಕ್ಕಳು. ನಾನೆಲ್ಲೋ ಒಂದು ಹಾಕ್ತಿವಾಗಿ ಮಂಜಪ್ಪ ಶೆಟ್ಟಿ ಅವರಿಲ್ಲೇ ಇದ್ದವರು, ಚಿಕ್ಕಮಗಳೂರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಮಾಸ್ಟರ್ಗಳು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಏನಂದರೆ ಅವ್ರ ಪಾಠದವರು, ನಮ್ಮ ಪಾಠ ನಾವು, ನಮ್ಮದು ನಾವು, ನಿಮ್ಮದು ನೀವು. ಅದಕ್ಕೊಂದು ಬರೆದು, ಸರಿಯಾಗಿ ಪಾಠ ಮಾಡದ ಮಾಸ್ತರ್ ಒಬ್ಬರನ್ನು ಕಂಡು ಪೋಷಕನೊಬ್ಬ ಹೀಗಂದ, ನಿನ್ನ ಮನೆ ಹಾಳಾಗಲೆಂದ. ಒಡನೆ ಮಾಸ್ತರಂದ, ಹಾಳಾದರೆ ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯಿಂದ. ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಜೋಕ್ ನೋಡಿದ್ದೆ. ನಮ್ಮ ಸಂಪತ್ತು ಮಾಮನಲ್ಲಿ ಕೂತ್ಕೊಂಡು ನಿನ್ನೆ ಮಾತಾಡ್ಕೊಂಡು ಬಂದೆ. ನನ್ನ ಪ್ರಸಾದು ಅವ್ರು ಸೈಕಲ್ಲು ಮತ್ತು ಲೂನ ಅವರು ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲಿ ಬೈರಸಂದ್ರ ಬೈರಾಪುರ ಅಂತೆಲ್ಲ ಇದೆ. ಆ ಹೋಗುವಂಥ ಸಂದರ್ಭದಲ್ಲಿ ಅವರು ಪಟಿಂಗರೆ, ಅವರು ಎಲ್ಲದರಲ್ಲೂ ಗಟ್ಟಿಗರೆ. ಆದರೆ ನಡ್ಕೊಂಡ ನಿಯತ್ತಿತ್ತಲ್ಲ ಶಾಲೆಗೆ, ನಾನು ಹೇಳ್ತಿದ್ದೆ ಆ ಥರ ಪಾಠ ಮಾಡಬೇಕು ಅಂತೆಲ್ಲ. ಒಬ್ಬ ಮಗನ ಹುಡುಗನನ್ನು ಕರ್ಕೊಂಬಂದು ಗಣಿತ ಪಾಠ ಮಾಡೋರು, ಆ ಗಣಿತದಲ್ಲಿ ಎಕ್ಸ್ಪರ್ಟ್, ಹೇಳ್ಕೊಂಡು ಬಂದರು. ನಿನ್ನೆ ಒಂದು ಪ್ರಜಾವಾಣಿ ಒಳಗೆ ಒಂದು ಗಣಿತದ ಬಗ್ಗೆ ಭಾಷೆಯನ್ನು ಬಳಸಿ ಗಣಿತ ಹೇಳಿಕೊಡಿ ಅಂತ ಲೇಖನ ಇದೆ ಸಂಗತ ಅನ್ನುವುದರಲ್ಲಿ, ನೀವು ಗಮನಿಸಿ. ನಾನು ಯಾಕೆ ಈ ಮಾತನ್ನು ಹೇಳಬೇಕಾಗಿ ಬಂತು ಅಂತ ಹೇಳಿದರೆ, ನಾವು ಏನನ್ನು ಕಲಿಸಬೇಕು ಅಂತೀವೋ ಆ ಕಲಿಕೆಯ ಉತ್ಸಾಹ ಮಕ್ಕಳಲ್ಲೇ ಮೂಡಿಸೋಲ್ಲ. ಅದಕ್ಕೆ ಮುಂಚೆ ನಾವೇನೇ ಅವರಿಗೆ ವಾಮ ಮಾರ್ಗಗಳನ್ನು ತೋರಿಸಿಕೊಟ್ಟಿದ್ದೆ ಆದರೆ
ತಂದೆ ತಾಯಿಯಲ್ಲಿ ಕೈ ಮುದು ಕೇಳ್ಕೊಳ್ತೀನಿ, ಮಕ್ಕಳೇನಾಗ್ಬೋದು ಹೇಳಿ? ನಾನು ಶಾಲೆಗೆ ಹೋಗಿ ಕೇಳಿದೆ, SSLC ಮೀನ್ಸ್ ವಾಟ್? ಎನಿಬಡಿ ಕ್ಯಾನ್ ಆನ್ಸರ್ ವಿತ್ ಮೀ ಅಂದೆ. ಒಬ್ಬ ಹುಡುಗ ಯಾ ಅಂದಿದ್ಬಿಟ್ಟ. ಆ ಹೆಣ್ಮಕ್ಳು ಶಾಲೆ ಅಲ್ವಾ, ಕಂಬೈನ್ಡ್ ಸೆಕ್ಷನ್ ಕೂತ್ಕೊಂಡಿದ್ದಾಗ ನಾನು ಕೇಳಿದೆ, ಎನಿಬಡಿ ನೋಸ್ SSLC ಮೀನ್ಸ್ ವಾಟ್ ಅಂದ. ಯಾ ಐ ಕ್ಯಾನ್ ಆನ್ಸರ್ ಅಂದ. ಕಮಾನ್ ಆನ್ಸರ್, ಗಿವ್ ಮಿ ಯುವರ್ ಆನ್ಸರ್ ಅಂದೆ. ಏನು ಚೆನ್ನಾಗಿ ಕೊಟ್ಟ ಗೊತ್ತಾ? SSLC ಸ್ಟೂಡೆಂಟ್ ಸರ್ಚಿಂಗ್ ಲೇಡಿ ಕ್ಯಾಂಡಿಡೇಟ್ ಅಂದ. SSLC ಆ ಮಟ್ಟಕ್ಕಿದ್ದಾರೆ. ಹಾಗಾದರೆ BA MA ಅಂದರೆ ಬ್ಯಾಚಲರ್ ಅಗೇನ್ ಮ್ಯಾರಿಡ್ ಅಗೇನ್ ಅಂತ ಪಾಠ ಕಲಿಸೋಣವೇ? ಯೋಚನೆ ಮಾಡಿ. ಆದ್ದರಿಂದ S ಮೀನ್ಸ್ ಸಿಂಪತಿ, ಅನದರ್ S ಮೀನ್ಸ್ ಸೆಲ್ಫ್ ಸರ್ವಿಸ್, ಅನದರ್ L ಮೀನ್ಸ್ ಲವ್, ದೆನ್ C ಮೀನ್ಸ್ ಕೋಆಪರೇಷನ್. ಈ ಗುಣ ನಮಗೆ ಬರಬೇಕು. ಅದಕ್ಕೆ ಮೊನ್ನೆ ಒಂದು ಓದಿದ್ದೆ, ನಮ್ಮ ಶಿಕ್ಷಣ ಕ್ಷೇತ್ರಗಳು ಕೂಡ ಇಂಥ ಒಂದು ತಾಪತ್ರಯಗಳಿಗೆ ಸಿಲುಕಿ ಅವು ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆಯಪ್ಪ ಅಂತ ಹೇಳಿದ್ರೆ, ನೀನಾರೋ ನಾನಾರೋ ಹಾಡು ಹೇಳ್ಕೊಂಡು ಕೂರೋ ಸ್ಥಿತಿಗೆ ಬಂದಿದೆ. ಅದಕ್ಕೊಂದು ಜೋಕ್ ಕೇಳಿ, ಎಷ್ಟು ಚೆನ್ನಾಗಿದೆ ಆ ಜೋಕು ಅಂದರೆ, ಅವರು, ನಾನು ಸುಮ್ಮನೆ ಹೆಸರು ಹಾಕಿದ್ದೆ, ಆಗ ಶಿಕ್ಷಣ ಸಚಿವರಾಗಿದ್ದರು, ಕಿಮ್ಮನೆ ಅಂತಿದ್ದಾರೆ, ಕಿಮ್ಮನೆ ರತ್ನಾಕರ್. ನಾನು ಅದಕ್ಕೊಂದು ತಮಾಷೆಗೊಂದು ಪ್ರಾಸ ಹಾಕ್ಕೊಂಡಿದ್ದೆ. ಶಿಕ್ಷಣ ಅಧಿಕಾರಿಯ ಮುಂದೆ ಒಂದು ದಿವಸ ಒಂದು ಪತ್ರ ಬಂತಂತೆ, ಶಿಕ್ಷಣ ಸಚಿವರು ಶಾಲೆಗೆ ಬರುತ್ತಾರೆ ಭೇಟಿಗೆ ಅಂತ. ಆಗ ಶಿಕ್ಷಣ ಅಧಿಕಾರಿಗೆ ಪುಕಲೆತ್ಕೊಂಡಂತೆ, ಓ ಶಿಕ್ಷಣ ಕ್ಷೇತ್ರದ ಅಧಿಕಾರಿಯಾದ ನಾನು ಸುಮ್ಮನೆ ಕೂತರ ಕಟ್ಟ, ಅವ್ರು ಶಿಕ್ಷಣ ಸಚಿವ ಬರ್ತಾರೆ. ಯಾರು ಬರ್ತಾರೆ? ಕಿಮ್ಮನೆ ಬರ್ತಾರೆ. ಆ ಕಿಮ್ಮನೆ ಸುಮ್ಮನೆ ಬಂದರೂ ಕೂಡ ಅವ್ರು ಸುಮ್ಮನಿರೋಲ್ಲ. ಯಾಕೆಂದರೆ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಈ ಸಾಹಿತ್ಯಗಳನ್ನೆಲ್ಲ ಓದ್ಕೊಂಡಿದ್ದಾರೆ. ಆದ್ದರಿಂದ ಕುಕ್ಕರಿಸ್ಕೊಂಡ್ರಾಗಲ್ಲ ಅಂತ ದಿಮ್ಮನೆ ಎದ್ರಂತೆ. ಇನ್ನು ದಿಮ್ಮನೆ ಎದ್ದು ಸೀದಾ ಒಂದು ಶಾಲೆಗೆ ಹೋದ್ರಂತೆ. ಅಯ್ಯ, ಆ ಕಿಮ್ಮನೆಯನ್ನವರು ಬರ್ತಾರೆ, ಸುಮ್ಮನೆ ಅಂತ ಬರೆದಿದ್ದಾರೆ, ದಿಮ್ಮನೆ ಎಬ್ಬರಿಸ್ಬಿಡ್ತಾರೆ. ಆಯ್ತಯ್ಯ, ಬೊಮ್ಮನೆ ಬಂದು ಕೂತ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ರೆ ನೀವು ಒಮ್ಮನೆ ಅಂತೇಳಿ ಮನೆಗೆ ಕಳಿಸ್ಬಿಟ್ಟಿಯಾ, ಸ್ವಲ್ಪ ಪಾಠ ಮಾಡಯ್ಯ. ಆ ಮಾಸ್ಟರ್ ನೋಡಿ ನಿಂತ್ಕೊಂಡಿದ್ದ, ಶಿಕ್ಷಣಾಧಿಕಾರಿ ಕೈ ಮುಗಿದು ಕೇಳ್ತಾನೆ, ಮಾಸ್ಟ್ರು ನಿಂತ್ಕೊಂಡಿರ್ತಾರೆ. ಯಾರು ಅಧಿಕಾರಿಗೆ ನಿಂತ್ಕೋಬೇಕು, ಮಾಸ್ಟ್ರಿಗೆ ಅನ್ಬೇಕು? ಇಲ್ವೇ ಇಲ್ಲ, ಇದು ವ್ಯತಿರಿಕ್ತ. ಏನು ಮಾಡ್ಬೇಕು ಸರ್ ಅಂದ ಅವನು. ಅವರು ನೋಡಿದ್ರು, ಶಿಕ್ಷಣಾಧಿಕಾರಿ ನೀವು ಭಯವೇ ಇಲ್ವಲ್ಲ ಅಂತ. ಅವ್ರು ಯೋಚನೆ ಮಾಡಿ, ನಾನು ಯಾರು ಗೊತ್ತಾ ಅಂದ. ಗೊತ್ತಲ್ಲ ಸರ್. ಯಾರು ಹೇಳು? ಹಾಸಿಗೆ ಇದ್ದಿಟ್ಟು ಕಾಲು ಚಾಚು ಅಂದರೆ ಟೇಬಲ್ ಇದ್ದಿಟ್ಟು ಕೈ ಚಾಚೋರು ಅಂದ. ಏನು ನೀಟಾಗಿ ಕೊಟ್ಟ. ಅವನು ಅನ್ನಂಗಿಲ್ಲ ಬೇರೆ, ಯಾಕೆಂದ್ರೆ ಅವನ ಹತ್ರ ಇಸ್ಕೊಂಡಿದ್ದಾನ ಅವನು. ಯಾವಾಗ ನಮ್ಮಲ್ಲಿ ದಾರಿ ತಪ್ಪತ್ತೋ ಉತ್ತರ ಇಲ್ಲ. ಆದ್ದರಿಂದ ಅವ್ನು ಕೇಳಿದ್ಮೇಲೆ ಆಯ್ತಾಯ್ತು ಅವೆಲ್ಲ ಮಾತಾಡ್ಬಿಡ, ನೀನು ಪಾಠ ಮಾಡು. ಅವನು ಕೇಳ್ದ, ಏನು ಮಾಡಬೇಕು ಸರ್? ಶಿಕ್ಷಣ ಸಚಿವರು ಬರ್ತಾರೆ, ಅವನು ಕನ್ನಡ ಉಪನ್ಯಾಸಕ, ಪಾಠ ಮಾಡು. ಎಷ್ಟೊತ್ತು ಮಾಡಬೇಕು ಸರ್ ಅಂದ. ಒಂದು 20 ನಿಮಿಷ ಮಾಡು. 20 ನಿಮಿಷ ಮಾಡ್ದ. ಏನು ಆಶ್ಚರ್ಯ ಗೊತ್ತಾ ಸ್ವಾಮಿಯವರೇ, ಏನು ಆಶ್ಚರ್ಯ ಗೊತ್ತಾ? 20 ನಿಮಿಷ ಪಾಠ ಮಾಡಿದ್ದಾನೆ. 20 ನಿಮಿಷ ಅಲ್ಪ ಪ್ರಾಣದಲ್ಲೇ ಮಾಡಿದ್ದಾನೆ ಕನ್ನಡ ಪಾಠ. ಈ ಶಿಕ್ಷಣಾಧಿಕಾರಿಗೆ ಪುಕ್ಲತ್ಕೊಂಡ್ಬಿಡ್ತು, ಯೋ 20 ನಿಮಿಷ ಪಾಠ ಮಾಡಿದ್ದೀಯಾ, 20 ನಿಮಿಷವೂ ಅಲ್ಪ ಪ್ರಾಣದಲ್ಲಿ ಮಾಡಿದ್ದೀಯಲ್ಲೋ ಪುಣ್ಯಾತ್ಮ, ಕನ್ನಡ ಭಾಷೆಗೆ ಮಹಾಪ್ರಾಣವೇ ಇಲ್ವಾ? ಅವ್ನು ನಿಂತ್ಕೊಂಡು ಇನ್ಯಾವ ಪ್ರಾಣದಲ್ಲಿ ಮಾಡಬೇಕು? ನನಗೆ ಅಪಾಯಿಂಟ್ಮೆಂಟ್ ಅನ್ನೋದು ಕೊಟ್ಟು 20 ವರ್ಷ ಆಯಿತು, ಪರ್ಮನೆಂಟೇ ಮಾಡಿಲ್ಲ. ಕೊಡೋ ಸಂಬಳ ಅರ್ಧ ಹಿಡ್ಕೊಂಡಿದ್ದೀರಿ, ಇನ್ನು ಅರ್ಧ ಕೊಟ್ಟಿಲ್ಲ. ನಾನು ಪರ್ಮನೆಂಟ್ ಆಗುತ್ತೆ ಅಂದ್ಬಿಟ್ಟು ಮದುವೆ ಆಗಿಬಿಟ್ಟೆ. ಈಗ ನೋಡ್ತೀನಿ 2 ಮಕ್ಕಳು ಬೇರೆ, ಅರ್ಧ ಸಂಬಳ, ಪರ್ಮನೆಂಟ್ ಆಗಿಲ್ಲ, 2 ಮಕ್ಕಳು, ಮನೇಲಿ ಹೆಂಡತಿ. ಇನ್ನು ಯಾವ ಪ್ರಾಣ ಇಟ್ಕೊಂಡು ಪಾಠ ಮಾಡಲಿ ಸರ್? ನಂಗೆ ಇರೋದೇ ಅಲ್ಪ ಪ್ರಾಣ, ಮಹಾಪ್ರಾಣ ಯಾವತ್ತೂ ಹೊಟ್ಟೋಗಿದೆ ಅಂತ. ಅವರಂದ್ರು, ನಿನ್ನ ಕಥೆಯೆಲ್ಲ ಕೇಳ್ಕೊಂಡು ಬಂದರೆ ಅವ್ನು ಸುಮ್ಮನಿರ್ಬೇಕಲ್ಲ. ನಾನೇನು ಮಾಡಲಿ? ನನ್ನ ಪ್ರಾಣ ಗಟ್ಟಿಗೆ ಮಾಡಿ ಅಲ್ಪ ಪ್ರಾಣ ಬಿಟ್ಟು ಮಹಾಪ್ರಾಣಕ್ಕೆ ಬರ್ತೀನಿ. ಈ ಕತೆ ಬೇಡ ಅಂದ್ಬಿಟ್ಟು ಅವನು ಬುದ್ಧಿವಂತಿಕೆ ಮಾಡ್ತಾರೆ ಶಿಕ್ಷಣಾಧಿಕಾರಿ. ಒಂದು ಕೆಲಸ ಮಾಡಪ್ಪ, ನೀನು ಪಾಠ ಮಾಡಲೇಬೇಡ, ಬರೀತೀಯ ಅಂದರು. ಬರೀತಾನೆ ಏನು ಮತ್ತು ಬರೀ ಅಂದರು. ಅದು ಏನಾದರೂ ಅಲ್ಪ ಪ್ರಾಣದಲ್ಲಿ ಬರೀತಾನೆ ಅಂದ್ಬಿಟ್ಟು ನೀನು ಬರಿಬೇಡ, ನಿನ್ನ ಹೆಸರು ಬರೀ. ಮೀನ್ಸ್ ವಾಟ್? ಟೀಚರ್, TEACHER ಮೀನ್ಸ್ ವಾಟ್? ವೆಸ್ಟರ್ನರ್ಸ್ ಬಂದರೆ ಮೊದಲು ಕೇಳೋದೇ ಅದು. ನನ್ನ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಪಾಶ್ಚಾತ್ಯರೆಲ್ಲ ಮೊದಲು ನನ್ನನ್ನು ಕೇಳೋದು ರೆಸ್ಪೆಕ್ಟೆಡ್ ಕೆ, ಕಣ್ಣನ್ ಅನ್ನಕ್ಕೆ ಬರಲ್ಲ, ರೆಸ್ಪೆಕ್ಟೆಡ್ ಕೆ. ವಾಟ್ ಈಸ್ ಟೆಂಪಲ್? ವಾಟ್ ಈಸ್ ಟೆಂಪಲ್ ಅಂದರೆ ತಟ್ಟೆ, ಗಟ್ಟೆ, ಮಂಗಳಾರತಿ, ದುಡ್ಡು, ಸೊಂಟ ಅಂತ ಹೇಳಿದ್ರೆ ಆಗುತ್ತೆಯೇ? ಇಲ್ಲ. ನಾನು ಬರೋಕ್ಕೆ ಮುಂಚೆ ನಮ್ಮ ಸ್ವಾಮಿ ಇಬ್ಬರನ್ನು ಕೆದಕ್ತಾ ಇದ್ರು. ಕಣ್ಣನ್ನು, ಇಷ್ಟೆಲ್ಲ ನೀವು ಮಾತಾಡ್ತೀರಲ್ಲ, ನೀವು ಮಡಿಯೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂದರು. ಯಾಕೆ ಮಾಡಲ್ಲ ಅಂದರು. ಸಾಧಾರಣ ಈ ಪುರೋಹಿತಗಳೆಲ್ಲ ಭಾಳ ಮಡಿ ಅಂತೇಳಿ ಸಂಕೋಚಿತರು ಅಂದರು. ಸ್ವಾಮಿಯವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಮ್ಮಷ್ಟು ಸಮಾಜವಾದಿಗಳು ಯಾರೂ ಇಲ್ಲ ಅಂದರೆ. ಹೇಗೆ ಅಂದರು. ಉದಾಹರಣೆ ಹಿಂದೆ ಒಂದು ಕೊಡಲಾ? ಕೊಡಿ ಹಿಂದೆ. ಏನು ಅಂದರು.
ಸ್ವಾಮಿಯವರ ಜೊತೆ, ಪಾಂಡವಪುರದಿಂದ ಬಂದಿರುವ ಸ್ವಾಮಿಯವರ ಜೊತೆ ಕನ್ನಡ ಪೂಜಾರಿ ಅನ್ನೋದಕ್ಕಿಂತಲೂ ಪೂಜಾರಿ ಹಿರೇಮೂಡೂರು ಕಣ್ಣನ್ ಅಮೆರಿಕಕ್ಕೆ ಅಕ್ಕ ಸಮ್ಮೇಳನಕ್ಕೆ ವಿಮಾನ ಹತ್ತಿ ಬಿಟ್ಟರು. ಪ್ಯಾರಿಸ್ ಗಗನ ಸಖಿಯರು, ಅರ್ಥ ಮಾಡ್ಕೊಳ್ಳಿ, ಪ್ಯಾರಿಸ್ ಗಗನ ಸಖಿಯರು ಸ್ವಾಮಿಯವರನ್ನು ಬಿಟ್ಟು ಕಣ್ಣಭಟ್ಟರನ್ನೇ ಮುಟ್ಟಿಬಿಟ್ಟರು. ಒಡನೆ ಸ್ವಾಮಿ ಕೇಳಿಯೇ ಬಿಟ್ಟರು, ಕಣ್ಣಭಟ್ಟರೇ ಮೈಲಿಗೆ ಆಯಿತೆ, ಮೈಲಿಗೆ ಆಯಿತೆ, ಮೈಲಿಗೆ ಆಯಿತೆ. ಪಕ್ಷದಲ್ಲಿ ಪ್ಯಾರಿಸ್ ಗಗನ ಸಖಿಯರು ದೇವತೆಗೆ ಸಮಾನ ಎಂದು ಬಿಟ್ಟರು. ಭೂಮಿ ಮೇಲಿದ್ದಾಗ ಸಮಾಜವಾದ ಬರಲ್ಲ, ಆಕಾಶದಲ್ಲಿದ್ದಾಗ ಬರ್ತದೆ. ಅದ್ರ ಪಕ್ಕದಲ್ಲಿ ಕೆಂಪನೆ ಬಾಸ್ಕೋಟ್ ಹಾಕೊಂಡಿದ್ದರು ಬೇರೆ, ಕೆಂಪನೆ ನಾಮ ಹಾಕೊಂಡು ಏರು ಹೋಸ್ಟರ್ ಕೊಟ್ಟರೆ ಅರಗಳಿಗೆಯೂ ಬಿಡಲಿಲ್ಲ. ಒಡನೆ ನಾನಂದೆ, ನಿಮಗೆ ಶಾಸ್ತ್ರವೇ ಗೊತ್ತಿಲ್ಲ, ನಿಮಗೆ ಶಾಸ್ತ್ರವೇ ಗೊತ್ತಿಲ್ಲ. ಭೂಸ್ಪರ್ಶವಲ್ಲದ ಜಲಕ್ಕೆ ಗಗನದಲ್ಲಿ ದೋಷವಿಲ್ಲ ಅಂತ ಇಂಥ ಇಂಪಾರ್ಟೆಂಟ್ ಕಲಿತಾರೆ. ಆದ್ದರಿಂದ ಲೆಕ್ಕ ಹಾಕೊಳ್ಳಿ. ಅವ್ರಿಗೆ ಟೆಂಪಲ್ ಅಂದರೆ ಅವರು ಉತ್ತರ ಕೇಳ್ತಾರೆ ಮೊದಲು. TEMPLE ಮೀನ್ಸ್ ವಾಟ್? T ಟ್ಯೂಷನ್ ಸೆಂಟರ್, E ಎಜುಕೇಷನ್ ಸೆಂಟರ್, M ಮೆಡಿಟೇಷನ್ ಸೆಂಟರ್, P ಪೀಸ್ಫುಲ್ ಸೆಂಟರ್, L ಇಟ್ ಇಸ್ ನಾಟ್ ಎ ಲವ್ ಸೆಂಟರ್, ಲರ್ನಿಂಗ್ ಸೆಂಟರ್. ಪಂಚ್ ಇವತ್ತೇನು ನಮ್ಮ ಭಗವಾನ್ ಮತ್ತು ಆಕೆಯ ಶ್ರೀಮತಿ, ಭಗವಾನ್ ಶ್ರೀಮತಿ ನೀವು ಬರಬೇಕು ಅಂದಿದ್ದಕ್ಕೆ ನೀವು ಕರೆಸ್ಕೊಂಡು ಸತ್ಯನಾರಾಯಣ ಪ್ರಸಾದ್ ಹಾಗೂ ಕಾದ್ರಿ ರಮಾ ಪ್ರಸಾದ್ ಅವರನ್ನ ಕರೆಸ್ಕೊಂಡಿದ್ದೀರೋ, ಅದರಲ್ಲಿ ಇವತ್ತು ನನ್ನ ನಿಮ್ಮ ನಡುವೆ ಉಳಿಯತಕ್ಕಂಥದ್ದು ಕಡೆಯಲ್ಲೊಂದು ಪುಟ್ಟ ಘಟನೆ. ಆ ಘಟನೆಗೆ ಇಷ್ಟು ಒತ್ತು ಕೊಟ್ಕೊಂಡು ಬರ್ತಿದ್ದೇನೆ. ನಮ್ಮ ಪಾಂಡವಪುರದ ಸ್ವಾಮಿಗಳು ನಮ್ಮ ಅಪ್ಪನಾಣೆ ಬಿಡಲ್ಲ ನನ್ನ, ಆದರೂ ಅವ್ರ ಜೊತೆ ಹೋಗ್ತೇನೆ. ನೀವು ಯೋಚನೆ ಮಾಡಿ, ಅದರಲ್ಲಿ ಆಕೆ ಕೇಳುವಾಗ ಪೇರೆಂಟ್ಸ್ ಅನ್ನೋದಕ್ಕೆ ಲೆಟರ್ ವೈಸ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮಾತಿಗೆ ವಿರಾಮ ಕೊಡೋಣ. ಪೇರೆಂಟ್ಸ್, PARENTS means what? P ಪ್ಯೂರಿಟಿ, ಪವಿತ್ರತೆ. ತಂದೆ ತಾಯಿಗಳಲ್ಲಿ ಅದಿರಬೇಕು. P ಪವಿತ್ರತೆ. A ಅಡೋರೆನ್ಸ್, ಧೈರ್ಯ. ಆ ರೈಟ್ಹುಡ್ನೆಸ್, ಧರ್ಮಪರತೆ. E ಎನ್ಲೈಟನ್, ತತ್ವಜ್ಞಾನ. N ನೋಬಲ್ನೆಸ್, ಉದಾತ್ತತೆ, PREN. T ಟ್ರೂತ್, ಸತ್ಯ. S ಸರ್ವಿಸ್. ಈ ಕ್ವಾಲಿಟಿ ಯಾರಲ್ಲಿರುತ್ತೋ ಅವ್ರ ಪೇರೆಂಟ್ಸ್. P ಪ್ಯೂರಿಟಿ, A ಅಡೋರೆನ್ಸ್, ಆ ರೈಟ್ಹುಡ್ನೆಸ್, ಈ ಎನ್ಲೈಟನ್, ಎನ್ ನೋಬಲ್ನೆಸ್, ಈ ಟ್ರೂತ್, ಎಸ್ ಸರ್ವಿಸ್. ಈ ಗುಣಗಳು ಯಾರಲ್ಲಿರುತ್ತೋ ಅವ್ರ ಪೇರೆಂಟ್ಸ್. ಆದ್ದರಿಂದ ನನ್ನ ತಂದೆ ತಾಯಿಗಳ ಕೈ ಮುಗಿದು ಕೇಳ್ಕೊಳ್ತೀನಿ, ಮನೆಯಲ್ಲಿ ಮಕ್ಕಳಿಗೆ ನೀವು ಕಾಫಿಯನ್ನು ಅವ್ರು ಕುಡಿತಾರೆ, ನೀವೇ ಬಾಯಿ ತೆಗೆದ ಆನ್ ತೆಗ ಅಂಥೇಳಿ ಊರು ಮುಂಚೆ ಬಾಯಿ ಮುಚ್ಚಿಸ್ಬಿಟ್ಟು ಮೇಲೆ ತೋರಿಸ್ಬಿಟ್ಟಿರ. ನಾನು ಮೊನ್ನೆ ಕೂಡ ಒಂದು ದೇವಾಲಯ ಅನ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ. ವೈಕುಂಠ ಏಕಾದಶಿ, ವೈಕುಂಠ ದ್ವಾರ ಪ್ರವೇಶೋತ್ಸವ ಅಂದರೆ ಎಲ್ಲ ಊರಲ್ಲಿ ರಶೋ, ಎಲ್ರಿಗೂ ಧೈರ್ಯ. ಅದನ್ನು ತೆಗೆದುಬಿಟ್ಟು ವೈಕುಂಠ ಪ್ರವೇಶೋತ್ಸವ ಅಂತ ಬಿಟ್ಟಿದ್ದಿದ್ರೆ ಒಬ್ಬರು ಬರ್ತಿರ್ಲಿಲ್ಲ. ಭಾಳ ಬುದ್ಧಿವಂತರು ನಮ್ಮವರು. ಹೋಗ್ಬಿಟ್ಟು ಬರೋದಲ್ಲ ಬಂದರು, ಹೊಗೆ ಬಿಡೋದಂದ್ರೆ ಹೊರಗಡೆ ಬರ್ತಿರ್ಲಿಲ್ಲ. ವೈಕುಂಠ ಪ್ರವೇಶೋತ್ಸವ ಅಂತಿದ್ದೀರಿ, ಒಬ್ಬನು ಬರ್ತಿರಲಿಲ್ಲ, ಭಟ್ರೆ ಹೋಗ್ಬೇಕಾಗಿತ್ತು. ವೈಕುಂಠ ದ್ವಾರ ಪ್ರವೇಶೋತ್ಸವ ಅಂದರೆ ಸರ್ತಿ ಮೇಲೆ ಸರ್ತಿ, ಕ್ಯೂ ಮೇಲೆ ಕ್ಯೂ ಹೋಗ್ತೀವಿ. ನಮ್ಮ ಭಾಳ ಬುದ್ಧಿವಂತಿಕೆ ಇದೆ, ನಮಗೆ ಗೊತ್ತಿದೆ ಎಲ್ಲಿ ಏನು ಹೊಡ್ಕೊಂಡು ತಿನ್ನಬೇಕು ಅಂತ. ಅದಕ್ಕೆ ನಮ್ಮ ಕೃಷ್ಣೇಗೌಡರ ಮಾಮನ ಜೊತೆನೇ ಹರಟೆ ಮಾಡಬೇಕಾದ್ರೆ ದಂಪತಿಗಳು ಬೇಕಾದ್ರೆ ತಮಾಷೆ ಮಾಡಿ ಹೇಳ್ತಿದ್ವಿ ನಾವು. ಗಂಡಸರು ಏನೆಲ್ಲ ದೊಡ್ಡದಾಗಿದ್ರು ಉತ್ತರ ಹೇಳಕ್ಕೆ ಹೆದರು ಸಾಯ್ತಾರೆ ಅಂತ ಒಂದು ಮಾತು ಬಂದಾಗ ನಾನು ತಮಾಷೆ ಮಾಡ್ತಾ ಇದ್ದೆ ಹೇಗೆ ಅಂತ. ನಮ್ಮ ಕೃಷ್ಣೇಗೌಡರ ಮಾಮ ಅದನ್ನು ಜೋಕ್ ಮಾಡಿ ಹೇಳಿದರು. ಗಂಡ ಹೆಂಡತಿಬ್ರು ಹೋಗ್ತಾ ಇರ್ತಾರೆ, ಎದುರುಗಡೆ ಒಬ್ಳು ಬರ್ತಾ ಇರ್ತಾಳೆ. ಎದುರುಗಡೆ ಅವಳ ಪಾಠಗಳು ಬರ್ತಾ ಇದ್ರೆ ಗಂಡಸರಿಗೆ ಒಂದು ಕಟ್ಟ. ಮಹಿಳೆಯರೇ ನೀವು ಯೋಚನೆ ಮಾಡಿ, ನೀವೇನು ಸಂಕೋಚ ಪಡಬೇಕಾಗಿಲ್ಲ. ಈ ಗಂಡಸರ ಬುದ್ಧಿಯೆಲ್ಲ ನಿಮಗೆ ಗೊತ್ತಿದೆ. ಏನೋ ಪಾಪ ಸುಮ್ಮನಿದ್ದೀರಿ ಏನಾರು ಮಾಡ್ಕೊಳ್ಳಿ ಅಂತ. ಗಂಡಸರು ಹೊರಗಡೆ ಹೋಗ್ಬೇಕಾದ್ರೆ ಗಂಡ ಒಂದು ಬುದ್ಧಿವಂತಿಕೆ ಮಾಡ್ಬೇಕಂತೆ. ಏನಂತ ಅಂದರೆ ಯಾವುದೋ ಒಂದು ಕಾರ್ಯಕ್ರಮವೋ, ಒಂದು ಮಾರ್ಕೆಟೋ, ಮತ್ತೊಂದು ಎಲ್ಲಿಗೆ ಹೋಗ್ಬೇಕಾದ್ರೂ ಹೊರಡ್ಬೇಕಾದ್ರೆ ಹೋಗೋಣಮ್ಮ ಬಾ ಹೋಗೋಣ ಅಷ್ಟು ಹೇಳೋಕ್ಕೆ ಏನು ಬಂದಿದೆ ರೋಗ ಇವರಿಗೆ? ಹೇಳಲ್ಲ. ಅದಕ್ಕೆ ಎಲ್ಲಿ ಬಂದುಬಿಡ್ತಾಳೋ ಅಂತ. ಆದರೆ ಅವರು ಭಾಳ ಕಿಲಾಡಿಗಳು. ನಾವೇನು ಬರೋಲ್ಲ, ಒಂದು ಮಾತು ಕೇಳಿದ್ರೆ ಏನಾಗ್ತಿತ್ತು, ನಾನೇನು ಬಂದುಬಿಡ್ತಿದ್ನ ಅಂತ. ಅವರು ಹಿಂಗಂದ್ರೆ ಹಿಂಗನ್ನೋದು ಬಿಡೋಲ್ಲ. ಹಿಂಗನ್ಬೇಕಾದ್ರೆ ಅವರು ಬರ್ತೀಯಾ ಅಂದರೆ ಅಯ್ಯೋ ಏನು ಬರ್ತೀಯಾ ಎಲ್ಲಿ ಅಂದರೆ ಅದೇ ಅಲ್ಲಿ ಒಂದು ಹರಿ ವಿದ್ಯಾಸಂಸ್ಥೆಯಲ್ಲಿ ಭಾಷಣ ಇದೆ. ಅಯ್ಯೋ ಕಣ್ಣನ ಕೊರತಾ ಇಲ್ಲೇ ಕೇಳಿದ್ದೀವಿ, ನೀವು ಹೋಗಿ ಕೇಳ್ಕೊಂಬನ್ನಿ ಅಂತ ಹೇಳಿದ್ರು. ಬರೋಲ್ಲ. ನೀವು ಬಚಾವಾಗಿ ಬರ್ಬೋದಾ? ಇಲ್ಲ. ಹಾಗೆ ಹೊರಟುಬಿಡ್ತಾನೆ. ಹೊರಟಾಗಳು ಮತ್ತೆ ಕೇಳ್ತಾಳೆ, ಕರೀಲೇ ಇಲ್ಲ, ಎಲ್ಲಿಗೆ ಇವತ್ತು ಯಾರು ಬರ್ತಾರೆ ಅಂದರೆ ಇಲ್ಲ ಕಾರ್ಯಕ್ರಮ. ಅಯ್ಯೋ ನಾನು ಬರ್ತೀನಿ ಅಂದರೆ ಪಿಗಲಾಟ, ಬೇರೆಯವ್ರ ಕಡೆ ನೋಡೋಕ್ಕಾಗಲ್ಲ. ಭಾಳ ಹಿಂಸೆ. ಆದರೂ ಒಂದಿನ ಬರ್ತೀನಿ ಇದೆಲ್ಲ ಕರ್ಕೊಂಡು ಹೊರಟ್ಬಿಟ್ಟಿಯಾನೆ. ಗಂಡ ಹೆಂಡತಿಬ್ಬರು ಹೊರಟಿದ್ದಾರೆ, ರಸ್ತೆಯಲ್ಲಿ ಬರ್ತಾ ಇರ್ತಾರೆ.
ಇವನಿಗೆ ಎಷ್ಟು ಮುಜುಗರ ಅಂದರೆ ಹಿಂಗ ತಿಂದ ಮಂಗ ಅಂತಾರಲ್ಲ ಅಂತ ಕಷ್ಟ. ಒಂದು ಜಾಲಿಯಾಗಿ ಮಾತಾಡೋಂಗೂ ಇಲ್ಲ, ಆ ಕಡೆ ಈ ಕಡೆ ನೋಡೋ ಇಲ್ಲ, ಆ ಕಡೆ ಈ ಕಡೆ ನೋಡಿದ್ರೆ ಜಿಗಿಡ್ತಾಳೆ. ಎಲ್ಲೋ ನೋಡ್ತೀರಿ, ಎಲ್ಲಿ ನೋಡ್ತೀರಿ, ಕರ್ಕೊಂಡು ಯಾಕೆ ಬಂದ್ರಿ ಅಂತಾಳೆ. ಇಲ್ಲೇ ನೋಡೋಣ ಅಂದರೆ ಇಲ್ಲೇನು ನೋಡ್ತೀರಿ, ರಸ್ತೆಯಲ್ಲಿ ಅಲ್ಲಿ ನೋಡಿ ಅಂತಾಳೆ. ಏನು ಮಾಡಬೇಕು, ಇತ್ತದರಿ ಅತ್ತ ಪುರಿ, ಇಲ್ಲೂ ನೋಡಕ್ಕೆ ಬಿಡಲ್ಲ ಅಲ್ಲೂ ನೋಡಕ್ಕೆ ಬಿಡಲ್ಲ. ಅವ್ನು ಕಷ್ಟಪಟ್ಕೊಂಡು ಹಿಂಗೆ ನೋಡ್ಕೊಂಡು ಬರ್ತಾ ಇರ್ತಾನೆ. ಆ ಕಡೆ ನೋಡಿದ್ರೆ ಎಲ್ಲೋ ನೋಡುತ್ತಿದ್ದ ಗಂಡನ ಮುಖ ಗಮನಿಸದ ಕಂಡು ಇವಳ ಮುಖ ಎಲ್ಲೋ ಬಣ್ಣಕ್ಕೆ ತಿರುಗಿತು. ನಮ್ಮ ದುಂಡಿರಾಜ್ ಕವಿತೆ ಬರೆದಂಗೆ ಬರ್ತಾ ಇರ್ತಾರೆ. ಎದುರುಗಡೆ ಮಹಿಳೆ ಬರ್ತಾಳೆ. ಅವಳೆಲ್ಲೋ ಇವನು ಶಿಕ್ಷಕನಾಗಿದ್ದಾಗ ಅವನು ಶಿಕ್ಷಕಿಯರಾಗಿದ್ರು ಏನೋ ಒಟ್ಟಲ್ಲಿ ಪರಿಚಯ ಇರುತ್ತೆ. ಅದು ಗ್ರಹಚಾರ ಅವತ್ತು ಮುಖಾಮುಖಿ ಆಗ್ಬಿಡುತ್ತೆ. ಮುಖಾಮುಖಿ ಆದ ಕೂಡಲೇ ಅವಳು ಸುಮ್ಮನೆ ಹೋಗೋದಿಲ್ಲ. ಆ ಹಳೆ ನೆನಪಲ್ವಾ, ಎಲ್ಲಿ ಹೋಗುತ್ತೆ ಹೇಳಿ, ಅಲ್ಲ ಹಾಯ್ ಅಂತಾಳೆ. ಇವನ ಹಾಯ್ಕೊಂಡು ನಿಂತಿಯಾಳಿಲ್ಲಿ, ಇವನೇನು ಕೈಯಲ್ಲಿ ಹಾಯ್ ಅಂದಿರ್ತಾನೆ. ಹಾಯ್ ಹಾಯ್ ಅಂತೇಳಿ ಅವಳು ಯಾರ್ರಿ ಅಂತ ಕೂಡಲೇ ನೋಡಿ ಸಿಟ್ಟು ಬಂದ್ಬಿಡ್ತೆ. ಏಯ್ ಸುಮ್ಮನೆ ಬಾರಮ್ಮ, ತಲೆ ತಿನ್ಬೇಡ. ತಿರುಗಿ ಅವಳಿಗೆ ಬೇರೆ ನೀನು ಯಾರು ಅಂತ ಹೇಳಬೇಕು, ಸುಮ್ಮನೆ ಬಾರ. ಇಂಥ ಹಂಗದ ಬಿಟ್ಬಿಡ ಅಂದ್ಬಿಡು. ತಾಯಿ ತಂದೆ ಗುರು ದೈವ ಬಂಧು ಬಳಗವು ಮಕ್ಕಳು ಅಂದರೆ ಹುಡುಗ ಯೋಚನೆ ಮಾಡ್ತಿದ್ದಾನೆ. ಬಂದು ಯಾರು ಮಕ್ಕಳು ಯೋಚನೆ ಮಾಡಬೇಕಲ್ಲ, ನಾವು ಯೋಚನೆ ಮಾಡಬೇಕಲ್ಲ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಆದ್ದರಿಂದ ಪೇರೆಂಟ್ಸ್ ಅನ್ನುವ ಈಕ್ವಾಲಿಟಿಯನ್ನು ನೋಡ್ಕೊಂಬಂದ್ರೆ ಈ ಕಡೆ ಎದುರುಗಡೆ ಟೀಚರ್ಸ್ ಅನ್ನೋದಕ್ಕೆ ಉತ್ತರ ಕೊಡ್ತೀರಿ. PRENTS ಕೇಳಿಬಿಟ್ರಿ ಅಂದ್ರೆ ತಂದೆ ತಾಯಿ ಅಂತಕ್ಕಂಥವ್ರು. ಸತ್ಯವೇ ತಾಯಿ ತಂದೆ, ಸತ್ಯವೇ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನ. ಸತ್ಯಂ ವದ, ಸತ್ಯದ ನಡೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆ ಕಳಿಸ್ಬೇಕು. ಧರ್ಮಂಚರ, ಶಾಲೆ